ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ, ಈ ದೈನಿಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಪ್ರತಿ ಸಲ ನಿಮ್ಮನ್ನೆಲ್ಲ ನೋಡ್ತೇನೆ ಅಂತ ಹೇಳ್ತೀನಿ, ಆದರೆ ಆತ್ಮಿಕವಾಗಿ ನಾನು ನಿಮ್ಮನ್ನು ಸಂಧಿಸ್ತೇನೆ, ನೀವೇ ನನ್ನನ್ನು ನೋಡ್ತಿದ್ದೀರಾ. ಆದರೆ ನನ್ನ ಆತ್ಮದಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಮಾತ್ರವಲ್ಲ, ಜಗದ್ಯಾದ್ಯಂತ ಅನೇಕ ಜನರು ಈ ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಹೊಂದುತ್ತಿದ್ದಾರೆ. ಅದರಲ್ಲಿ ಯಾವ ವಿಧವಾದಂಥ ಸಂಶಯವೇ ಇಲ್ಲ. ಕಾರಣ ಇದು ದೇವರು ಏರ್ಪಡಿಸಿದ್ದು. ಶಿಲುಬೆಯ ಬಗ್ಗೆ ಆ ಉಪದೇಶ ನಮಗೆ ಬಲವನ್ನು ಕೊಂಡು ಬರ್ತದೆ. ಶಿಲುಬೆಯನ್ನು ಧ್ಯಾನಿಸಬೇಕಾದ್ರೆ ಪ್ರೀತಿಯಲ್ಲಿ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಎಳೆಯಲ್ಪಡ್ತೇವೆ, ಸೆಳೆಯಲ್ಪಡ್ತೇವೆ, ಆಕರ್ಷಿತವಾಗ್ತೇವೆ. ಅದು ಮಾತ್ರವಲ್ಲ, ನಮ್ಮ ಹೃದಯವೇ ಆತನ ಪ್ರೀತಿಯನ್ನು ನೋಡಬೇಕಾದ್ರೆ ಕರಗಿ ಹೋಗಿಬಿಡುತ್ತದೆ. ಆತನ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗ್ತೇವೆ. ಇನ್ನೂ ಅದನ್ನು ರುಚಿಸಿ ನೋಡಲಿಲ್ವಾ? ಶಿಲುಬೆಯ ಬಗ್ಗೆ ಧ್ಯಾನಿಸಿರಿ, ಆರಾಧಿಸಿರಿ, ಸಂದೇಶವನ್ನು ಕೇಳ್ರಿ. ಆ ಪ್ರೀತಿಯ ಅರ್ಥವನ್ನು ತಿಳಿದುಕೊಂಡ ನಂತರ ನೀವಾಗಿಯೇ ಇರುವುದಿಲ್ಲ. ಇವತ್ತು ಆ ನಿರೀಕ್ಷೆ ಕೊಡುವಂಥ ಶಿಲುಬೆ ಬಗ್ಗೆ ಇರುವಂಥ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 7ನೇ ವಾಕ್ಯ. ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸ್ 7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆಮೆನ್, ಹಲ್ಲೆಲೂಯಾ. ಇದು ದೇವರ ಕೃಪಾ ಅತಿಶಯವೇ. ಹಲ್ಲೆಲೂಯಾ. ದೇವರ ಕೃಪೆಯ ಅತಿಶಯ, ದ ವಂಡರ್ ಆಫ್ ಗಾಡ್ಸ್ ಗ್ರೇಸ್, ದ ಮಿರಕಲ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆಯಿಂದ ಹೊಂದಿಕೊಳ್ಳುವಂಥ ಅದ್ಭುತ, ಅತಿಶಯ ಆಶೀರ್ವಾದ ಏನಂತ ನೋಡಬೇಕಾದ್ರೆ ವಾಕ್ಯ ಹೇಳ್ತದೆ, ನಮ್ಮ ಅಪರಾಧಗಳು ಪರಿಹಾರವಾಗಿದೆ, ನಾವು ಬಿಡುಗಡೆ ಆಗಿದ್ದೇವೆ. ಹೇಗೆ? ಆತನ ರಕ್ತ ಸುರಿಸಲ್ಪಟ್ಟಿರುವುದರಿಂದ. ಯೇಸು ಕ್ರಿಸ್ತನ ರಕ್ತವನ್ನು ಸ್ವಲ್ಪ ನಾವು ಧ್ಯಾನ ಮಾಡಿ ನೋಡುವಾಗ, ರಕ್ತ ಯಾವಾಗ ಸುರಿಯಲು ಆರಂಭಗೊಂಡಿತು? ಗೆತ್ಸಮನೆ ತೋಟದಲ್ಲಿಯೇ. ಆತನು ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಬೆವರಿನ ರೂಪದಲ್ಲಿ ರಕ್ತದ ದೊಡ್ಡ ಹನಿಗಳು ಕೆಳಗೆ ಬಿತ್ತು. ಅದು ಮಾತ್ರವಲ್ಲ, ಆತನನ್ನು ನ್ಯಾಯ ವಿಚಾರಿಸುವಾಗ ಗಡ್ಡವನ್ನು ಎಳೆದರೂ ರಕ್ತ ಮುಖದಿಂದ ಹರಿಯಿತು. 39 ಸಾರಿ ಆ ಜಾಟಿಯಿಂದ ಏಟುಗಳನ್ನು ಕೊಡಬೇಕಾದರೆ ರಕ್ತವು ಮಾಂಸವು ಕಿತ್ಕೊಂಡು ಬಂತು, ರಕ್ತ ಹರಿಯಿತು. ಅದು ಮಾತ್ರವಲ್ಲ, ಶಿಲುಬೆಯನ್ನು ಆತನ ಮೇಲೆ ಇಡಬೇಕಾದ್ರೆ ಅದು ಘೋರವಾದ ಭಾರವುಳ್ಳ ಶಿಲುಬೆ. ಅದು ಎಷ್ಟು ವೆಯ್ಟ್ ನಮ್ಗೆ ಗೊತ್ತಿಲ್ಲ. ಆ ಶಿಲುಬೆ ಭುಜದ ಮೇಲೆ, ಹೆಗಲ ಮೇಲೆ ಹೊತ್ಕೊಂಡು ನಡಿಬೇಕಾದ್ರೆ ಕೆಳಗೆ ಬಿದ್ದ ಎದ್ದ ಬೆಟ್ಟದ ಮೇಲೆ ನಡಿಬೇಕು. ಘೋರ ಬಿಸಿಲು, ಭಯಂಕರವಾದಂಥ ವೇದನೆ. ರಕ್ತ ಹರಿಯಿತು. ಕಾಲಲ್ಲಿ ರಕ್ತ ಹರಿದಿರ್ಬೋದು, ಶರೀರವೆಲ್ಲ ರಕ್ತ ಹರಿತಾ ಇತ್ತು. ಮೇಲೆ ಗೊಲ್ಗೊತ್ತಾ ಬೆಟ್ಟದಲ್ಲಿ ಕೈಗಳಲ್ಲಿ ಮೊಳೆಗಳನ್ನು ಹೊಡಿಬೇಕಾದ್ರೆ ರಕ್ತ ಹರಿಯಿತು. ಅದು ಮಾತ್ರವಲ್ಲ, ಕಾಲುಗಳಲ್ಲಿ ಮೊಳೆಗಳನ್ನು ಹೊಡಿಬೇಕಾದ್ರೆ ರಕ್ತ ಹರಿಯಿತು. ಒಂದು ಕಾರ್ಯ ಮರೆತುಬಿಟ್ಟೆ, ತಲೆಯಲ್ಲಿ ಮುಳ್ಕಿರೀಟವನ್ನು ಇಡಬೇಕಾದ್ರೆ ರಕ್ತ ಹರಿಯಿತು. ಅಂದರೆ ತಲೆಯಿಂದ ಅಂಗಾಲು ತನಕ ರಕ್ತ. ಯೇಸು ಕ್ರಿಸ್ತನು ಸತ್ನ ಜೀವಂತವಾಗಿದ್ದಾನೆ ಎಂಬುದಾಗಿ ಪಕ್ಕೆಯಲ್ಲಿ ಈಟಿಯಿಂದ ಚುಚ್ಚಬೇಕಾದ್ರೆ ರಕ್ತವು ನೀರು ಹರಿಯಿತು. ತಲೆಯಿಂದ ಅಂಗಾಲು ತನಕ ರಕ್ತ, ಕುರೂಪನಾದ. ಇದು ಯೇಸುವೆ ಎಂಬುದಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ. ಯಾಕೆ? ರಕ್ತವನ್ನು ಸುರಿಸಿದ. ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಬೇಕು. ಆಮೇನ್. ಇದೇನು? ಕೃಪೆಯಿಂದ ದೊರಕುವಂಥ ಆಶೀರ್ವಾದ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತದೆ, ನಮ್ಮ ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ಅದರಲ್ಲಿರುವಂಥ ಮಹಿಮೆ ಏನು ಗೊತ್ತಾ? ತಪ್ಪು ಮನಸ್ಸಾಕ್ಷಿ ನಮ್ಮಲ್ಲಿ ಇರಲು ಸಾಧ್ಯನೇ ಇಲ್ಲ. ಆಮೇನ್. ಅಪರಾಧಗಳು ಕ್ಷಮಿಸಲ್ಪಟ್ಟ ತಕ್ಷಣ ಆ ತಪ್ಪು ಮನಸ್ಸಾಕ್ಷಿಯಿಂದ ದೊಡ್ಡ ಬಿಡುಗಡೆ. ನಾನು ಪರಿಶುದ್ಧನಾದೆ, ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ತೊಳೆದು ಶುದ್ಧೀಕರಿಸಿದೆ. ಅಂದರೆ ಹಳೆಯ ಜೀವಿತಕ್ಕೂ ಪಾಪದ ಜೀವಿತಕ್ಕೂ ತೊಳೆಯಲ್ಪಟ್ಟಂಥ ಮನುಷ್ಯನ ಹೊಸ ಜೀವಿತಕ್ಕೂ ಸಂಬಂಧನೇ ಇಲ್ಲ. ಅದೇ ರೀ, ಇವತ್ತು ಅನೇಕರು ತಪ್ಪು ಮನಸ್ಸಾಕ್ಷಿಯಿಂದ ಕಷ್ಟಪಡ್ತಿದ್ದೀರಾ. ಅನೇಕ ದೇವರ ಬಳಿಗೆ ಹೋಗ್ತಿದ್ದೀರಾ, ಕೆಲವರು ಕುಡಿತೀರಾ, ಕೆಲವರು ಸಿನಿಮಾ ನೋಡ್ತೀರಾ, ಕೆಲವರು ತಮ್ಮ ಪಾಪಗಳಿಂದ ಆ ಮನಸ್ಸಾಕ್ಷಿ ಚುಚ್ಚಲ್ಪಡುವುದನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಡ್ರಗ್ಸ್ ತಗೋತೀರಾ, ವ್ಯಭಿಚಾರ ಮಾಡ್ತೀರಾ, ಜಾರತ್ವ, ವೇಷಿತನ ಏನೇನೋ ಮಾಡ್ತೀರಾ.
ಆದರೆ ನಿಜ ತಪ್ಪು ಮನಸ್ಸಾಕ್ಷಿ ಒಳಗೆ ಚುಚ್ಚುತ್ತಲೇ ಇದೆ. ಇದರಿಂದ ಬಿಡುಗಡೆ ಆಗಬೇಕಾದ್ರೆ ಯೇಸುವಿನ ರಕ್ತ. ಹೇಗೆ ಬ್ರದರ್ ಹೇಳ್ತೀರಾ? ಇದು ಸತ್ಯನ ಇಡೀ ಲೋಕದಲ್ಲಿ ಕೋಟಿಗಟ್ಟಲೆ ಜನರು ಸಾಕ್ಷಿ. ಆಮೇನ್. ಕೋಟಿಗಟ್ಟಲೆ ಜನರು ಸಾಕ್ಷಿ ಇದ್ದಾರೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಅಷ್ಟೊಂದು ಶಕ್ತಿ ಇದೆ ಪ್ರಿಯರಾದವರೇ. ಆಮೇನ್. ಆದ್ದರಿಂದ ಕೃಪೆಯ ಅತಿಶಯ, ಕೃಪೆಯಿಂದ ನಮಗೆ ದೊರಕುವಂಥ ಆಶೀರ್ವಾದ, ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆಯಾಗಿದೆ. ಪಾಪದ ಕಟ್ಟುಗಳಿಂದ ನಮ್ಮ ಕೈಗಳು ಕಟ್ಟಲ್ಪಟ್ಟಿರ್ಬೋದು, ಮನಸ್ಸು ಕಟ್ಟಲ್ಪಟ್ಟಿರ್ಬೋದು, ಈ ದೇಹ ಕಟ್ಟಲ್ಪಟ್ಟಿರ್ಬೋದು. ಯೇಸುವಿನ ಒಂದು ತೊಟ್ಟು, ಒಂದು ಹನಿ ರಕ್ತ ಎಲ್ಲ ಪಾಪ ಶಾಪ ಎಲ್ಲದಿಂದ ನಮ್ಮನ್ನು ಕ್ಷಮಿಸಿ ಬಿಡುಗಡೆ ಮಾಡಿ ಹೊಸ ಜೀವಿತವನ್ನು ಕೊಡಲು ಅದು ನಮಗೆ ಶಕ್ತಿಯುತವಾಗಿದೆ. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಯೇಸುವಿನ ರಕ್ತ ಅದನ್ನು ಸಾಧಾರಣವಾಗಿ ಎಣಿಸ್ಬೇಡ್ರಿ. ಪಾಪದಿಂದ ಅಪರಾಧದಿಂದ ಬಿಡುಗಡೆ ಮಾಡುವಂಥ ರಕ್ತ. ಇದು ಕೃಪೆಯ ಅತಿಶಯ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿನ್ನ ರಕ್ತದಲ್ಲಿ ಸಿಗುವಂಥ ಆಶೀರ್ವಾದ, ಪಾಪದ ಪರಿಹಾರ, ಅಪರಾಧಗಳಿಂದ ಪರಿಹಾರ, ದೊಡ್ಡ ಬಿಡುಗಡೆ, ಇದು ಕೃಪೆಯ ಅತಿಶಯ ಸ್ವಾಮಿ. ನಮಗೆ ಈ ಆಶೀರ್ವಾದವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. Redemption from every kind of sin, whether it is small or big, it's available in the blood of Jesus Christ. The blood of Jesus Christ cleanses us from all uncleanliness and gives us a brand new start. God bless you. Have a blessed day. Amen.